ನಮಸ್ತೆ. 11/10/2025 ಶನಿವಾರ, ಕೃಷ್ಣ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ಪಂಚಮಿ ತಿಥಿ. ಸಂಜೆ 4:43:39 ಆ ನಂತರ ಷಷ್ಠಿ. ಹಾಗಾಗಿ ಇವತ್ತಿನ ದಿನ ಪ್ರಕಾರ ಪಂಚಮಿ ಇರುವವರೆಗೂ ಶುಭವಾಗಿರುತ್ತದೆ. ಆದರೆ ಶನಿವಾರ ರೋಹಿಣಿ ನಕ್ಷತ್ರವಿದೆ. ಇವತ್ತು ಮಧ್ಯಾಹ್ನ 3:19:47 ಅಲ್ಲಿಯವರೆಗೂ ಸಂಪತ್ತು ಅಮೃತ ಕೂಡಿ ಬಂದಿದೆ. ಆ ನಂತರ ಬರುವಂಥದ್ದು ಮೃಗಶೀರ್ಷ ನಕ್ಷತ್ರ. ಸ್ವಲ್ಪ ಕ್ಷಯ ಅಂತ ಬರೋದರಿಂದ ಹಣಕಾಸಿನ ವಿಷಯದಲ್ಲಿ ಮಾತ್ರ ಗಮನ ಕೊಡಿ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇದರಲ್ಲಿ ಇವತ್ತಿನಲ್ಲಿ ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಉಂಟು, ರಾತ್ರಿ 2:24 ಆ ನಂತರ ವೃಶ್ಚಿಕ ರಾಶಿಗೆ ದೋಷ ಉಂಟು. ಇವತ್ತಿನ ದಿನದಲ್ಲಿ ನೋಡುವಂಥ ಕೆಲವು ವಿಷಯಗಳಲ್ಲಿ ರೋಹಿಣಿ ನಕ್ಷತ್ರ ಮಾನುಷೀಯ ಗಣ, ಮೃಗಶೀರ್ಷ ನಕ್ಷತ್ರ ದೇವಗಣ. ಇವತ್ತಿನ ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿ 2:24 ವೃಷಭ ರಾಶಿ, ಆ ನಂತರ ಮಿಥುನ ರಾಶಿ. ಆದ್ದರಿಂದ ರಾತ್ರಿ 2:24 ಮೇಲೆ ಯಾರು ಮಕ್ಕಳು ಹುಟ್ಟಿದ್ರೆ ವೃಷಭ ರಾಶಿ ಮುಗಿದು ಮಿಥುನ ರಾಶಿ ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 6:09 9:50 ರೋಹಿಣಿ ನಕ್ಷತ್ರದ 3ನೇ ಪಾದವಿದೆ. ಆ ನಂತರ ಮಧ್ಯಾಹ್ನ 3:20 ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿಯುತ್ತದೆ. ಮಧ್ಯಾಹ್ನ 3:20 ರಾತ್ರಿ 8:51 ಮೃಗಶೀರ್ಷ ನಕ್ಷತ್ರದ 1ನೇ ಪಾದ. ರಾತ್ರಿ 8:51 2:24 ಮೃಗಶೀರ್ಷ ನಕ್ಷತ್ರದ 2ನೇ ಪಾದ. ಇಷ್ಟಕ್ಕೆ 2ನೇ ಪಾದ ಮುಗಿತದೆ. ಅದರಲ್ಲಿ ವೃಷಭ ರಾಶಿಯೂ ಮುಗಿತದೆ. ರಾತ್ರಿ 2:24 ಮೇಲೆ ಮೃಗಶೀರ್ಷ ನಕ್ಷತ್ರದ 3ನೇ ಪಾದ ಪ್ರಾರಂಭ. ಇಲ್ಲಿಂದ ಮಿಥುನ ರಾಶಿಯೂ ಪ್ರಾರಂಭವಾಗುತ್ತದೆ. ಇವತ್ತಿನ ದಿನದಲ್ಲಿ 100% ಒಳ್ಳೆಯದು ಕೆಟ್ಟದು ಅಂತ ನೋಡೋಣ. ನನ್ನ ಇದರಲ್ಲಿ ಕೆಲವು ಒಳ್ಳೆಯ ಟೈಮೆಲ್ಲ ಕೊಟ್ಟಿದ್ದೀವಿ. ಒಳ್ಳೆಯ ಟೈಮಲ್ಲಿ ಕೆಟ್ಟ ಟೈಮ್ ಇದ್ದರೆ ಅದೆಲ್ಲ ಫಿಲ್ಟ್ರ್ ಮಾಡಿ ಹೆಂಗೆ ಕೊಡ್ತೀವಿ ಅಂತ ಅನ್ಕೊಟ್ಟಿದ್ದೀವಿ. ಹಾಗಾಗಿ 100% ನೀವು ಅದನ್ನು ತಿಳ್ಕೋಬೋದು. ಆದ್ದರಿಂದ ಇವತ್ತಿನ ವಿಷಯದಲ್ಲಿ 100% ಶುಭ ಸಮಯನ ನೋಡಿದ್ರೆ 7:46 8:01, 10:39 ಮಧ್ಯಾಹ್ನ 1:33, ಮಧ್ಯಾಹ್ನ 3:07 ರಾತ್ರಿ 8:29, ರಾತ್ರಿ 10:03 12:18. ಅದೇ ಥರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:08 ಮೇಲೆ ಶುಭವಾಗಿದೆ. ಇದು 100% ಶುಭ ಸಮಯ. 100% ಅಶುಭ ಸಮಯಕ್ಕೆ ಹೋಗೋಣ. 6:09 6:38 ಇದು ಮೃತ್ಯು ಖಂಡಿತ ಗಮನ. 6:09 6:57 ಇದರಲ್ಲಿ ಮೃತ್ಯು ಜೊತೆ ದುರ್ಮುಹೂರ್ತವು ಸೇರಿದೆ. ಹಂಗಾಗಿ ಬೆಳಗಿನ ಜಾವದ ಈ ಸಮಯ ಶುಭವಾಗಿಲ್ಲ, ಎಚ್ಚರ. 6:57 7:45 ಹಂಗಾಗಿ 6:09 ಪ್ರಾರಂಭವಾಗುವ ಕೆಟ್ಟ ಟೈಮು 7:45 ಕಂಟಿನ್ಯೂ ಆಗಿದೆ. ಇನ್ನೂ ಒಂದು 17 ನಿಮಿಷ ದಾಟಿದ್ರೆ ಅಲ್ಲಿಂದ ವಾರ್ಜಿಯ ಅಂದರೆ ನಕ್ಷತ್ರ ತ್ಯಾಜ್ಯ ಸ್ಟಾರ್ಟ್ ಆಗುತ್ತದೆ. ನಕ್ಷತ್ರ ವಿಷಘಟಿಕಾ ಕಾಲ 8:03 9:31 9:31 ಅಲ್ಲಿ ಅಂತಂದರೆ ವಾರ್ಜಿಯ ನಕ್ಷತ್ರ ತ್ಯಾಜ್ಯ ನಕ್ಷತ್ರ ವಿಷಘಟಿಕಾ ಕಾಲ ಇದೆ ಅಂತಂದರೆ ಅದು ಮುಗಿಯುವಷ್ಟರಲ್ಲೇ 9:08 ರಾಹು ಕಾಲ ಪ್ರಾರಂಭವಾಗಿ 10:37 10:37 ಮೇಲೆ ರಾಹುಕಾಲ ಮುಗಿದೋದ ಮೇಲೆ ಆಮೇಲೆ ಸ್ವಲ್ಪ ಟೈಮ್ ಸಿಗ್ತದೆ. ನೀವು ಈಗ ಕೊಡುವಂಥದ್ದೆಲ್ಲ ಕೆಟ್ಟ ಟೈಮ್. ಯಮಕಂಡ ಕಾಲ ಅಂತಂದರೆ ಮಧ್ಯಾಹ್ನ 1:35 3:05. ನಕ್ಷತ್ರ ವಿಷಘಟಿಕಾ ಕಾಲ ಅಂತಂದರೆ ರಾತ್ರಿ 8:31 ರಾತ್ರಿ 10:01. ಅದೇ ಥರ ರಾತ್ರಿ 12:20 2:29 ಮೃತ್ಯು. ರಾತ್ರಿ 1:37 3:08 ವಿಷಕಾಲ. ಹಂಗಾಗಿ ಕೆಟ್ಟ ಸಮಯ ಜಾಸ್ತಿ ಇದೆ ಇವತ್ತು. ಇದನ್ನು ತಿಳ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಫಸ್ಟೇ ಹೇಳಿದ್ವಿ,
ಆದ್ದರಿಂದ 7:46 ಮೇಲೆ 8:01ವರೆಗೂ ಇದು ಬೆಳಗ್ಗಿಸುವ ಸಮಯ. ಅಷ್ಟರಲ್ಲೆಲ್ಲ ಅಶುಭವಾಗಿರುತ್ತದೆ. ಇದನ್ನೆಲ್ಲ ನೋಡಿ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಈಸಿಯಾಗಿರಲಿ ಅಂತ ಸೆಲೆಕ್ಟ್ ಮಾಡಿದ್ವಿ. ಸ್ವಲ್ಪ ಕಷ್ಟಪಟ್ಟು ಇನ್ನೂ ಮಾಡಬೇಕು ಅಂತಂದರೆ ಡೈಲಿ ಇರುವಂಥ ಒಳ್ಳೆಯ ಸಮಯ ಅಂತ ನಾವು ತಿಳ್ಕೊಳ್ಳುವಂಥ ಗುರು ಹೊರೆ, ಶುಕ್ರ ಹೊರೆ, ಬುಧ ಹೊರೆ, ಚಂದ್ರ ಹೊರೆ, ಅಮೃತಗಳಿಗೆ ಇದೆಲ್ಲ ನೋಡಿ ಅದರ ಪ್ರಕಾರ ಮಾಡಿದ್ರೆ ಖಂಡಿತವಾಗಿಯೂ ಅದು ಶುಭವಾಗಿರೋದಿಲ್ಲ. ಯಾಕೆಂದರೆ ಒಳ್ಳೆಯ ಟೈಮಲ್ಲೂ ಕೂಡ ಕೆಟ್ಟೋದು ಬಂದಿರುತ್ತದೆ. ಒಂದು ಗ್ಲಾಸ್ ಹಾಲಕ್ಕೆ ಒಂದು ತೊಟ್ಟು ವಿಷ ಬಿದ್ದರೆ ಏನಾಗ್ತದೋ ಆ ರೀತಿಯಾಗಿ. ಹಂಗಾಗಿ ಕೆಟ್ಟ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಕೆಟ್ಟ ಟೈಮ್, ಈ ಥರ ಎಲ್ಲ ನೋಡಿ ವಿಂಗಡಿಸಿ ನಾವು ಕೊಟ್ಟಿರುವಂಥ ಸಮಯಗಳನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರನ್ನ ಬೇಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.